ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಅಫೇರ್. ನಾನು ಭಾವನಾ ಆರ್ ಗೌಡ. ಒಳ್ಳೆ ವಿಚಾರ ಯಾರಿಂದ ಬಂದ್ರು ಅದನ್ನ ಸ್ವೀಕರಿಸಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ರೆ ನಮ್ಮ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನ ಒಮ್ಮೆ ಗಮನ ಹರಿಸಿದ್ರೆ ಅದು ಆಗ್ತಿದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈ ಮಾತನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಬೆಂಗಳೂರಿನ ಟ್ರಾಫಿಕ್ ಕಡೆ ಗಮನ ಕೊಡ್ಬೇಕು. ಜಸ್ಟ್ ಇಮ್ಯಾಜಿನ್, ಬೆಂಗಳೂರಲ್ಲಿ ಯಾರು ಬೆಳಗ್ಗೆ ಸರಿಯಾದ ಟೈಮಿಗೆ ಆಫೀಸಿಗೆ ಹೋಗಿದ್ದಾರೆ, ಅದ್ ಬಿಡಿ ಸಂಜೆ ಮನೆಗೆ ಹೋಗುವಾಗ ಸಿಗ್ನಲ್ ಅಲ್ಲಿ ನಿಂತು ಬೆನ್ನು ಎಷ್ಟು ಜನಕ್ಕೆ ಬಂದಿದೆ ಅಂತ. ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಪ್ರತಿ ಬಾರಿ ಸರ್ಕಾರ ಹೊಸ ಸ್ಕೀಮ್ ತರುತ್ತೆ, ಆದ್ರೆ ಸಮಸ್ಯೆ ಮಾತ್ರ ತಪ್ಪಲ್ಲ. ಇತ್ತೀಚೆಗೆ ಬಂದಿರೋ ಒಂದು ಯೋಚನೆಯನ್ನ ನೀವು ಕೇಳಿದ್ರೆ ನಿಮಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಅದೇನಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇತ್ತೀಚೆಗೆ ಬಂದಿರುವಂತಹ ಒಂದು ಯೋಚನೆಯನ್ನ ಕೇಳಿದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗುತ್ತೆ. ನಮ್ಮ ಐತಿಹಾಸಿಕ ಲಾಲ್ ಬಾಗ್ ಒಳಗೆ ಸುರಂಗ ಮಾರ್ಗ ಮಾಡೋ ಪ್ಲಾನ್. ಏನಪ್ಪಾ ಈ ಕತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ನಮ್ಮ ಸರ್ಕಾರಕ್ಕೆ ಒಳ್ಳೆ ಉದ್ದೇಶನ ಇರ್ಬೋದು, ಅಂದ್ರೆ ಈ ಟ್ರಾಫಿಕ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ. ಬಿಕಾಸ್ ಈ ಸಿಟಿ ಸೆಂಟರ್ ನಲ್ಲಿ ವಾಹನ ದಟ್ಟಣೆ ಕಡಿಮೆ ಆಗಬೇಕು, ಕನಕಪುರ ರೋಡ್, ಮೈಸೂರು ರೋಡ್ ಕಡೆಯಿಂದ ಬರೋ ವಾಹನಗಳಿಗೆಲ್ಲ ಸೀದಾ ಸಿಟಿ ಮಾರ್ಕೆಟ್ ಕಡೆಗೆ ಹೋಗೋ ದಾರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಸುರಂಗ ಮಾರ್ಗವನ್ನ ಮಾಡುವಂತ ಯೋಚನೆ ತಂದಿದ್ದಾರೆ. ಆದ್ರೆ ಏನ್ ಈ ಸುರಂಗ ಮಾರ್ಗ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಬೆಂಗಳೂರು ಜನಕ್ಕೆ ಲಾಲ್ ಬಾಗ್ ಅಂದ್ರೆ ಬರೀ ಪಾರ್ಕ್ ಅಲ್ಲ, ಅದು ನಮ್ಮ ಊರಿನ ಪ್ರಾಣ ಇದ್ದ ಹಾಗೆ. ಸುಮಾರು 200 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿರುವಂತಹ ಈ ಹಸಿರು ಜಾಗವನ್ನ ಟಚ್ ಮಾಡೋದು ಅಂದ್ರೆ ಬಹಳ ದೊಡ್ಡ ರಿಸ್ಕ್. ಸರ್ಕಾರ ಯೋಚನೆ ಮಾಡ್ತಿರೋದೇನು ಅಂದ್ರೆ, ಈ ಲಾಲ್ ಬಾಗ್ ಕೆಳಗೆ ಒಂದು ದೊಡ್ಡ ಟ್ರಾಫಿಕ್ ಟನಲ್ ಮಾಡ್ಬೇಕು ಅಂತ. ಟನಲ್ ಮಾಡಿದ್ರೆ ಮೇಲಿರೋ ಮರಗಿಡಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಸರ್ಕಾರ ಹೇಳ್ತಿದೆ. ಸರ್ಕಾರ ಏನೋ ತೊಂದರೆ ಆಗಲ್ಲ ಅಂತ ಹೇಳ್ತಿದೆ. ಆದ್ರೆ ನಿಜಕ್ಕೂ ಏನೇನ್ ಸಮಸ್ಯೆ ಆಗತ್ತೆ ಗೊತ್ತಾ? ಒಂದು ಪರಿಸರದ ಪ್ರಶ್ನೆ ಹೇಳುತ್ತೆ. ಅದೇನಂತ ಅಂದ್ರೆ, ಟನಲ್ ಮಾಡಿದ್ರೆ ನೆಲದ ಆಳದ ನೀರಿನ ಮೂಲಕ್ಕೆ ಹೊಡೆತ ಬೀಳುತ್ತೆ. ಲಾಲ್ ಬಾಗ್ಗೆ ಏನಾದ್ರೂ ಆದ್ರೆ ಬೆಂಗಳೂರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಂಗೆ. ಯಾಕಂದ್ರೆ ಬೆಂಗಳೂರು ಅಂದ ತಕ್ಷಣ ಲಾಲ್ ಬಾಗ್, ಕಬ್ಬನ್ ಪಾರ್ಕ್ ಅಂತ ನಾವು ಹೇಳ್ತೀವಿ. ಮರದ ಕೆಳಗಿರುವಂತಹ ನೀರಿನ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ಆ ಲಾಲ್ ಬಾಗ್ ಫ್ಯೂಚರ್ನ ನಾವು ಒಮ್ಮೆ ಗಮನಿಸ್ಬೇಕಲ್ವಾ. ಹಾಗೆ ಎರಡನೇದಾಗಿ ಖರ್ಚು. ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ 1000 ಕೋಟಿ ಬೇಕು. ಇಷ್ಟು ದುಡ್ಡು ಸುರಿದ ಮೇಲೆ ನಿಜಕ್ಕೂ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಐತಿಹಾಸಿಕ ಮೌಲ್ಯ. ಟನಲ್ ಮಾಡುವಾಗ ಈ ಐತಿಹಾಸಿಕ ಜಾಗಕ್ಕೆ ಯಾವುದೇ ಧಕ್ಕೆ ಆದ್ರೂ ಮುಂದಿನ ಪೀಳಿಗೆಗೆ ನಾವ್ ಏನ್ ಉತ್ತರ ಹೇಳ್ತೀವಿ? ಒಟ್ಟಿನಲ್ಲಿ ಈ ಐಡಿಯಾ ನಮ್ಮ ಜನಕ್ಕೆ, ಅದರಲ್ಲೂ ಪರಿಸರ ಪ್ರೇಮಿಗಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಬೆಂಗಳೂರಿನ ಪರಿಸರವನ್ನ ಬಲಿ ಕೊಡೋಕೆ ಯಾರು ರೆಡಿ ಇಲ್ಲ. ಇನ್ಫ್ಯಾಕ್ಟ್ ನಾವು ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರಿತೀವಿ. ಸರಿ, ಒಂದ್ ಕಡೆ ಸರ್ಕಾರ ಈ ಐಡಿಯಾದಲ್ಲಿ ಫುಲ್ ಸೀರಿಯಸ್ ಆಗಿದೆ, ಇನ್ನೊಂದ್ ಕಡೆ ನಮ್ಮ ಬೆಂಗಳೂರಿನ ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರೇನು ಸುಮ್ಮನೆ ಕೂತಿಲ್ಲ. ನಮ್ಮ ಸರ್ಕಾರಕ್ಕೆ ಈ ಲಾಲ್ ಬಾಗ್ ಸುರಂಗದ ಯೋಚನೆ ಬಂದಿದ್ದೆ ತಡ ತೇಜಸ್ವಿ ಸೂರ್ಯ ಅವರು ಫೀಲ್ಡಿಗೆ ಇಳಿದಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಬರೀ ಗಲಾಟೆ ಮಾಡ್ತಾ ಇಲ್ಲ, ಅಂದ್ರೆ ಯಾಕೆ ಲಾಲ್ ಬಾಗ್ ಒಳಗೆ ಟನಲ್ ಮಾಡ್ತಿದ್ದೀರಾ ಅಂತ ಬರೀ ಗಲಾಟೆ ಮಾಡದೆ ಅವರು ಕೂಡ ಒಂದು ಪ್ಲಾನ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದೇನು ಅಂದ್ರೆ, ಲಾಲ್ ಬಾಗ್ ಕೆಳಗೆ ಟನಲ್ ಮಾಡೋದು ದೊಡ್ಡ ತಪ್ಪು, ನಮ್ಮ ಬೆಂಗಳೂರಿಗೆ ಬೇಕಾಗಿರೋದು ಬೇರೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಅನ್ನೋದು ಅವರ ವಾದ. ಜೊತೆಗೆ ಅವ್ರು ಕೊಟ್ಟಿರುವಂತಹ ಪ್ಲಾನ್ ಏನು ಅಂದ್ರೆ, ತೇಜಸ್ವಿ ಸೂರ್ಯ ಅವ್ರು ಹೇಳ್ತಿರೋದು ಏನಂದ್ರೆ, ಬೆಂಗಳೂರಿಗೆ ಬೇಕಾಗಿರೋದು ಪೆರಿಫೆರಲ್ ರಿಂಗ್ ರೋಡ್. ನಮ್ಮಲ್ಲಿರುವಂತಹ ಮೆಟ್ರೋ ಮತ್ತು ಸಬರ್ಬನ್ ರೈಲ್ವೆ ವ್ಯವಸ್ಥೆಯನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಸಾರ್ವಜನಿಕ ಸಾರಿಗೆಯನ್ನ ಬಿಟ್ಟು ಬರೀ ರೋಡ್ ಟ್ರಾಫಿಕ್ ಕಡಿಮೆ ಮಾಡ್ತೀವಿ ಅಂದ್ರೆ ಅದು ಸರಿ ಆಗಲ್ಲ. ಅಂಡ್ ಇನ್ಫ್ಯಾಕ್ಟ್ ಹಾಗೆ ಅವರು ಬಹಳ ಮುಖ್ಯವಾಗಿ ಇನ್ನೊಂದೇನ್ ಹೇಳ್ತಿದ್ದಾರೆ ಅಂದ್ರೆ, ಟ್ರಾಫಿಕ್ ಸಮಸ್ಯೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾವು ಫ್ಲೈಓವರ್ ಮಾಡ್ಬೇಕು, ಹಾಗೆ ಎಲಿವೇಟೆಡ್ ಕಾರಿಡಾರ್ ನ ಮಾಡ್ಬೇಕು. ಅದು ಬಿಟ್ರೆ ಲಾಲ್ ಬಾಗನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ತೇಜಸ್ವಿ ಸೂರ್ಯ ಅವರ ವಾದ. ಇದು ಸಂಸದ ತೇಜಸ್ವಿ ಸೂರ್ಯ ಅವರ ವಾದ. ಈ ಎಲ್ಲ ಐಡಿಯಾವನ್ನ ತೆಗೆದುಕೊಂಡು ತೇಜಸ್ವಿ ಸೂರ್ಯ ಅವರು ಉಪಮುಖ್ಯಮಂತ್ರಿಗಳಾದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ನೋಡಿ, ಇದಿಷ್ಟು ತೇಜಸ್ವಿ ಸೂರ್ಯ ಅವರ ವಾದ. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ತೇಜಸ್ವಿ ಸೂರ್ಯ ಅವರು ನಮ್ಮ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ಇಬ್ಬರು ಲೀಡರ್ಗಳು ಕೂತು ಮಾತಾಡ್ತಾರೆ. ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡೋಣ ಅಂತ ಇಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ತಮ್ಮ ಪ್ಲಾನ್ ಅನ್ನ PPT ಮೂಲಕ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಅವರು ಬಹಳ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ಲಾಲ್ ಬಾಗ್ ಸುರಂಗ ಮಾರ್ಗದ ಬದಲು ನಾವು ಬೃಹತ್ ರಿಂಗ್ ರೋಡ್ ಗಳನ್ನ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ಡೀಟೇಲ್ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ವಿವರಿಸಿದ್ದಾರೆ. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಅವರ ಮಾತನ್ನ
ಅಷ್ಟಾಗಿ ಪರಿಗಣಿಸಿಲ್ಲ ಅನ್ನೋದು ಅವರ ಒಂದು ಟ್ವೀಟ್ ಮುಖಾಂತರ ಅರ್ಥ ಆಗುತ್ತೆ. ನೋಡಿ, ಅರ್ಥ ಇಷ್ಟೇ, ನೀವು ಕೊಟ್ಟಿರೋ ಐಡಿಯಾಗಳು ಚೆನ್ನಾಗಿದೆ, ಆದ್ರೆ ನಾವು ಯೋಚನೆ ಮಾಡಿರೋ ಪ್ಲಾನ್ ಬೇರೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ತೇಜಸ್ವಿ ಸೂರ್ಯ ಅವರ ಪ್ಲಾನ್ ಕೂಡ ಚೆನ್ನಾಗಿದೆ, ಆದ್ರೆ ನಮ್ಮ ಸರ್ಕಾರದ ಯೋಚನೆ ಬೇರೆ ಇದೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಮಾತು. ರಾಜಕೀಯದಲ್ಲಿ ಇದೆ ಅಲ್ವಾ ದೊಡ್ಡ ಸಮಸ್ಯೆ ಆಗೋದು. ಒಳ್ಳೆ ಐಡಿಯಾ ಎಲ್ಲಿಂದ ಬಂದ್ರು ಕೂಡ ಅದನ್ನ ನಾವು ಒಪ್ಕೊಳ್ಬೇಕು. ಇಲ್ಲಿ ಪಕ್ಷದ ಪೈಪೋಟಿ ಜಾಸ್ತಿ ಇದೆ ಅನ್ಸುತ್ತೆ. ಸರ್ಕಾರ ಆಲ್ರೆಡಿ ಒಂದ್ ಕಡೆ ಸುರಂಗ ಮಾಡೋ ಐಡಿಯಾಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಿದೆ. ಹಾಗಾಗಿ ವಿರೋಧ ಪಕ್ಷದವರು ಕೊಟ್ಟಿರೋ ಐಡಿಯಾಗೆ ಓಕೆ ಅನ್ನೋಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮನಸ್ಸಾಗ್ತಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ನೋಡಿ, ತೇಜಸ್ವಿ ಸೂರ್ಯ ಅವರ ವಾದದಲ್ಲಿ ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಇದೆ. ಬೆಂಗಳೂರಿಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ನಾವು ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಮೆಟ್ರೋ, ಸಬರ್ಬನ್ ರೈಲು ಸರಿಯಾಗಿ ಆದ್ರೆ ಜನ ಕಾರ್ ಬೈಕ್ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಬರ್ತಾರೆ. ಲಾಲ್ಬಾಗ್ ಕೆಳಗೆ ಟನಲ್ ಮಾಡುವುದರಿಂದ ಟ್ರಾಫಿಕ್ 1-2 ವರ್ಷ ಏನಾದ್ರೂ ಕಡಿಮೆ ಆಗ್ಬೋದು, ಆದ್ರೆ ಮುಂದೇನಾಗುತ್ತೆ? ಇವತ್ತು ಒಬ್ಬ ಮನುಷ್ಯ ಒಂದು ಹೊಸ ಕಾರ್ ತಗೊಂಡ್ರೆ ನಾಳೆ ಆತ ಕೂಡ ಅದೇ ಟನಲ್ ಒಳಗೆ ಹೋಗೋದು. ಎಷ್ಟು ರೋಡ್ ಮಾಡಿದ್ರು ಅಷ್ಟು ಕಾರ್ ಬರುತ್ತೆ. ಇದು ಪ್ರೂವ್ ಆಗಿರೋ ಅಂಶ ಅಲ್ವಾ? ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಡಿ.ಕೆ. ಶಿವಕುಮಾರ್ ಅವರು. ಇಲ್ಲಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಯಾಗಿ ನಾವು ಒಂದು ನಗರದ ಭವಿಷ್ಯವನ್ನ ಡಿಸೈಡ್ ಮಾಡ್ತೀವಿ. ಲಾಲ್ಬಾಗ್ಗೆ ಟಚ್ ಮಾಡೋದು ನಮ್ಮ ಜನರ ಸೆಂಟಿಮೆಂಟ್ಗೆ ಹೊಡೆದ ಹಾಗೆ. ತೇಜಸ್ವಿ ಸೂರ್ಯ ಅವರು ಕೊಟ್ಟಿರೋ ಐಡಿಯಾ ವಿರೋಧ ಪಕ್ಷದಿಂದ ಬಂದಿದ್ರು ಕೂಡ ಅದು ಒಳ್ಳೆ ಐಡಿಯಾ ಆಗಿದ್ರೆ ಅದನ್ನ ಒಪ್ಪಿಕೊಳ್ಳುವಂತಹ ದೊಡ್ಡ ಮನಸ್ಸು ನಮ್ಮ ಸರ್ಕಾರ ಮಾಡಬೇಕು. ಬೆಂಗಳೂರು ಜನಕ್ಕೂ ಕೂಡ ಕ್ಷಣಿಕ ಪರಿಹಾರಗಳು ಬೇಕಾಗಿಲ್ಲ. ಬೆಂಗಳೂರು ಉಸಿರಾಡಬೇಕು ಅಂದ್ರೆ ಹಸಿರು ಉಳಿಬೇಕು. ಟ್ರಾಫಿಕ್ ಕಂಟ್ರೋಲ್ ಆಗಬೇಕು ಅಂದ್ರೆ ಬಸ್ಸು ರೈಲುಗಳು ಟೈಮಿಗೆ ಓಡಾಡಬೇಕು. ಟೈಮಿಗೆ ಬಸ್ ಬರ್ಲಿಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ? ಪ್ರೈವೇಟ್ ಗಾಡಿ ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಇದೆಲ್ಲ ಸಿಂಪಲ್ ಲಾಜಿಕ್ ಅಲ್ವಾ? ಇವಾಗ ಫೈನಲ್ ಆಗಿ ಹೇಳೋದಂದ್ರೆ ಈ ಇಡೀ ವಿಚಾರದಲ್ಲಿ ಯಾವ ರಾಜಕಾರಣಿ ಸರಿ ಅಂತ ಹೇಳೋದ್ಕಿಂತ ಬೆಂಗಳೂರಿನ ಪರಿಸರ ಉಳಿಸೋದು ಬಹಳ ಮುಖ್ಯ. ನೋಡಿ, ಫೈನಲ್ ಆಗಿ ಹೇಳೋದಿಷ್ಟೇ, ಸುರಂಗ ಮಾರ್ಗ ಬೇಡ. ಲಾಲ್ಬಾಗ್ ಅಂತಹ ಐತಿಹಾಸಿಕ ಮತ್ತು ಪರಿಸರಕ್ಕೆ ಮುಖ್ಯ ಆಗಿರುವಂತಹ ಜಾಗಕ್ಕೆ ಟನಲ್ ಮಾಡೋದು ಸರಿಯಲ್ಲ. ಶಾಶ್ವತ ಪರಿಹಾರಕ್ಕೆ ಒತ್ತು ಕೊಡಬೇಕು. ತೇಜಸ್ವಿ ಸೂರ್ಯ ಅವರು ಹೇಳಿದ ಹಾಗೆ PRR ಮತ್ತು ಸಬರ್ಬನ್ ರೈಲು ಯೋಜನೆಗೆ ಸರ್ಕಾರ ಹೆಚ್ಚು ಫಂಡಿಂಗ್ ಮತ್ತು ಫೋಕಸ್ ಕೊಡಬೇಕು. ಒಗ್ಗಟ್ಟಿನ ಕೆಲಸ ಆಗಬೇಕು. ಅಲ್ಟಿಮೇಟ್ಲಿ ರಾಜಕೀಯವನ್ನ ಒಮ್ಮೆ ಬದಿಗಿಟ್ಟು ಎಲ್ಲಾ ಪಕ್ಷದವರು ಸೇರಿ ಮತ್ತು ತಜ್ಞರು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು. ನೋಡಿ, ಯೋಜನೆ ಸರಿ ಇದ್ರೆ ಮಾತ್ರ ಬೆಂಗಳೂರಿನ ಪರಿಸರ ಉಳಿಯುತ್ತೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಫೇರ್ಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ವಂದೇ ಭಾರತ ಮಾತರಂ.